ಹುಚ್ಚುತನ ಅಂದೋರೆ ಬೆಚ್ಚಿ ಬಿದ್ರು. ಸ್ನೇಹಿತರೆ, ಒಂದು ಕಾಲ ಇತ್ತು, ಮನುಷ್ಯರಿಗೆ ಆಕಾಶ ಅಂದ್ರೆ ಬರೀ ವಿಸ್ಮಯ. ಹಕ್ಕಿಗಳನ್ನ ನೋಡಿ ಮನುಷ್ಯ ಹೊಟ್ಟೆಗಿಚ್ಚು ಪಡ್ತಾ ಇದ್ದ. ಅಯ್ಯೋ, ನನಗೆ ಹಾರಕ್ ಆಗ್ತಾ ಇಲ್ವಲ್ಲ, ರೆಕ್ಕೆಗಳಿಲ್ವಲ್ಲ ಅಂತ. ಆಗ ಯಾರಾದ್ರೂ ನಾನ್ ಹಾರ್ತೀನಿ ಅಂದ್ರೆ ಹುಚ್ಚ ಅಂತಿದ್ರು, ನಗ್ತಾ ಇದ್ರು. ಇನ್ನೂ ಇಲ್ಲ, ಹಾರ್ತೀನಿ ನಾನು, ನಿಮ್ಮನ್ನು ಹಾರಿಸ್ತೀನಿ ಬೇಕಾರೆ ಅಂತ ಹೇಳಿದ್ರೆ ಕಲ್ಲಲ್ಲಿ ಹೊಡಿತಿದ್ರೇನೋ, ಡೇಂಜರಸ್, ಇವನಿಗೆ ಹಾಳಾಗಿದೆ ತಲೆ ಅಂತ ಹೇಳಿ. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿ ಮೇಲೆ ಸಾಯಬೇಕು. ಗಾಳಿ ತೇಲೋಕೆ ಮನುಷ್ಯರೇನು ದೇವರ? ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ. ಹೀಗಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ಆಗಿನ ಕಾಲದಲ್ಲಿ ಆದೇಶ ಹೊರಡಿಸಿದ್ರು. ಆದ್ರೆ ಇದೇ ಜಗತ್ತಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಹುಟ್ಟಿದ್ರು. ಅವ್ರ ಹತ್ರ ಡಿಗ್ರಿ ಇರ್ಲಿಲ್ಲ, ಜೇಬಲ್ಲಿ ಕಾಸಿರ್ಲಿಲ್ಲ, ಯಾವುದೇ ದೊಡ್ಡ ಲ್ಯಾಬೋರೇಟರಿ ಇರ್ಲಿಲ್ಲ. ಇದ್ದಿದ್ದು ಒಂದೇ ಒಂದು ಪುಟ್ಟ ಸೈಕಲ್ ರಿಪೇರಿ ಅಂಗಡಿ. ಆದ್ರೆ ಅವರ ತಲೆಯಲ್ಲಿ ಒಂದು ಹುಚ್ಚಿತ್ತು. ಆ ಹುಚ್ಚು ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಸಾವಿರಾರು ವರ್ಷಗಳಿಂದ ಮನುಷ್ಯನಿಗೆ ಅಸಾಧ್ಯವಾಗಿದ್ದನ್ನ ಕೇವಲ 12 ಸೆಕೆಂಡ್ಗಳಲ್ಲಿ ಅವರು ಸುಳ್ಳು ಮಾಡಿದ್ರು. ಇವತ್ತು ನಾವು ನೀವು ಫ್ಲೈಟ್ ಹತ್ತಿ ಕಾಫಿ ಕುಡಿತಾ ಮೋಡಗಳ ಮೇಲೆ ತೇಲ್ತಾ ಪ್ರಪಂಚ ಸುತ್ತಿದೀವಲ್ಲ, ಅದಕ್ಕೆ ಕಾರಣ ಆ ಇಬ್ಬರು ರೈಟ್ ಸಹೋದರರು, ವಿಲ್ಬರ್ ರೈಟ್ ಮತ್ತು ಆರ್ವಿಲ್ ರೈಟ್. ಇವತ್ತಿನ ಲೀಡರ್ ಸರಣಿಯಲ್ಲಿ ಆಕಾಶವನ್ನೇ ಅಂಗೈಗೆ ತಂದುಕೊಟ್ಟ ಆ ಇಬ್ಬರು ಸಾಹಸಿಗಳ ರೋಚಕ ಸ್ಟೋರಿಯನ್ನು ನಿಮಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವು ನೋಡ್ತಾ ಇರೋದು ಲೀಡರ್ಸ್ ಎಪಿಸೋಡ್. ತಂದೆ ತಂದ ಆಟಿಕೆ, ಹಾರುವ ಕನಸಿಗೆ ನಾಂದಿ. ಸ್ನೇಹಿತರೆ, ಕತೆ ಶುರುವಾಗೋದು 1800ರ ಕೊನೆಯಲ್ಲಿ ಅಮೆರಿಕದ ಮಿಲ್ಟನ್ ರೈಟ್ ಅನ್ನೋ ಒಬ್ಬ ಚರ್ಚ್ ಪಾದ್ರಿಯ ಮನೆಯಲ್ಲಿ. ಇವರಿಗೆ 7 ಜನ ಮಕ್ಕಳು. ಅದರಲ್ಲಿ ವಿಲ್ಬರ್ ಮತ್ತು ಆರ್ವಿಲ್ ತುಂಬಾ ಕ್ಲೋಸ್. ಇಬ್ಬರ ಸ್ವಭಾವ ಡಿಫ್ರೆಂಟ್. ವಿಲ್ಬರ್ ತುಂಬಾ ಶಾಂತ, ಯಾವುದನ್ನಾದ್ರೂ ಸರಿಪಡಿಸೋ ತನಕ ಬಿಡದ ಹಠ ಮಾರಿ, ರಿಪೇರಿ ಮಾಡ್ಬೇಕೆಂದ್ರೆ ಹಾಳಾಗಿದ್ರೆ. ಆದ್ರೆ ಆರ್ವಿಲ್ ಹೊಸ ಐಡಿಯಾ ಕೊಡೋ ಉತ್ಸಾಹಿ. ಒಂದು ದಿನ ಅವರ ಅಪ್ಪ ಊರಿಂದ ಬರುವಾಗ ಮಕ್ಕಳಿಗೊಂದು ಆಟಿಕೆ ತಂದ್ರು. ಅದೊಂದು ಚಿಕ್ಕ ಹೆಲಿಕಾಪ್ಟರ್ ತರದ ಆಟಿಕೆ. ರಬ್ಬರ್ ಬ್ಯಾಂಡ್ ಸುತ್ತಿ ಬಿಟ್ರೆ ಅದು ಬ್ರರ್ ಅಂತ ಹೋಗ್ತಾ ಇತ್ತು. ಅದನ್ನ ನೋಡಿದ ಆ ಇಬ್ರು ಹುಡುಗರಿಗೆ ಅದೇನೋ ರೋಮಾಂಚನ. ಅಪ್ಪ, ಇದು ಕೆಳಗ್ ಬೀಳೋ ಬದಲು ಮೇಲಕ್ಕೆ ಹೆಂಗ್ ಹೋಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಆ ಒಂದು ಪ್ರಶ್ನೆ ಮುಂದೆ ಇತಿಹಾಸವನ್ನ ಸೃಷ್ಟಿಸ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇವ್ರ ತಂದೆ ಧರ್ಮ ಪ್ರಚಾರಕರು, ಬಿಷಪ್. ಅವರಿಗೆ ಸೈನ್ಸ್ ಗೊತ್ತಿರ್ಲಿಲ್ಲ. ಆದ್ರೆ ಇವರ ತಾಯಿ ಸುಜಾನ್ ಇದಾರಲ್ಲ, ಅವರಿಗೆ ಮೆಕ್ಯಾನಿಕಲ್ ನಾಲೆಜ್ ಸ್ವಲ್ಪ ಇತ್ತು. ಮನೇಲಿ ಏನೇ ರಿಪೇರಿ ಇದ್ರೂ ಕೂಡ ಅವರೇ ಮಾಡ್ತಾ ಇದ್ರು. ಅಮ್ಮನಿಂದಲೇ ಮಕ್ಕಳಿಗೆ ಈ ಇಂಜಿನಿಯರಿಂಗ್ ನ್ಯಾಕ್ ಅಥವಾ ಆ ಒಂದು ಐಡಿಯಾಸ್ ಬಂದಿದ್ವು. ಆಮೇಲೆ ಕಾಲ ಕಳೀತು, ತಂದೆ ತಂದ ಆಟಿಕೆ ಮುರಿದು ಹೋಯ್ತು. ಆದ್ರೆ ಇದನ್ನ ನಾವೇ ಮಾಡ್ತೀವಿ ಅಂತ ಆ ಮಕ್ಕಳು ಹಠ ಹಿಡಿದ್ರು. ಮತ್ತೆ 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 ಅದನ್ನ ಮಾಡಿದ್ರು. ದೊಡ್ಡದನ್ನ ಮಾಡೋಕ್ ಹೋದ್ರು, ಆದ್ರೆ ಹಾರ್ಲೇ ಇಲ್ಲ. ಆಗ ಅವ್ರಿಗೆ ಅರ್ಥ ಆಯ್ತು, ಹಾರೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತ. ವಿಲ್ಬರ್ ಮತ್ತು ಆರ್ವಿಲ್ ಇವರು ಕಾಲೇಜ್ ಮೆಟ್ಟಿಲೇ ಹತ್ತಲಿಲ್ಲ, ಹೈಸ್ಕೂಲ್ ಕೂಡ ಪೂರ್ತಿ ಮುಗಿಸಿರ್ಲಿಲ್ಲ. ಆದ್ರೆ ಮೆದುಳು ಮಾತ್ರ ಇಂಜಿನಿಯರ್ಗಳಿಗಿಂತ ಶಾರ್ಪ್ ಇತ್ತು. ಬದುಕು ನಡೆಸೋಕೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಬಿಸ್ನೆಸ್ ಮಾಡಿದ್ರು. ಅದು ಲಾಸ್ ಆಯ್ತು. ಆಮೇಲೆ ರೈಟ್ ಸೈಕಲ್ ಕಂಪನಿ ಅಂತ ಸೈಕಲ್ ರಿಪೇರಿ ಅಂಗಡಿ ಓಪನ್ ಮಾಡಿದ್ರು. ಸೈಕಲ್ ಚಕ್ರಗಳೊಂದಿಗೆ ಆಡ್ತಾ ಆಡ್ತಾ ಅವರ ಮನಸ್ಸು ಮಾತ್ರ ಹಕ್ಕಿಗಳ ಮೇಲೆ, ಅವುಗಳ ರೆಕ್ಕೆ ಮೇಲೆ ಇದ್ವು. ಕೋಟಿ ಕುಬೇರನ ಸೋಲು, ಬಡವರ ಗೆಲುವು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು. ರೈಟ್ ಬ್ರದರ್ಸ್ ವಿಮಾನ ಕಂಡು ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ದ ಟೈಮ್ ನಲ್ಲೇ ಅಮೆರಿಕದಲ್ಲಿ ಒಬ್ಬ ಘಟಾನುಘಟಿ ಇದ್ದ. ಅವನ ಹೆಸರು ಸ್ಯಾಮ್ಯುಯಲ್ ಲ್ಯಾಂಗ್ಲೆ. ಅಂತಿಂತವನಲ್ಲ, ಸ್ಮಿಥ್ಸೋನಿಯನ್ ಇನ್ಸ್ಟಿಟ್ಯೂಷನ್ ನ ಸೆಕ್ರೆಟರಿ, ಹಾರ್ವರ್ಡ್ ಪ್ರೊಫೆಸರ್ಸ್ ಇವನ ಫ್ರೆಂಡ್ಸ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಆಂಡ್ರೂ ಕಾರ್ನೆಗಿ ತರದವರು ಈತನ ಫ್ರೆಂಡ್ಸ್. ಅಮೆರಿಕ ಸರ್ಕಾರ ಈತನಿಗೆ ವಿಮಾನ ಕಂಡು ಹಿಡಿಯೋಕೆ $50,000 ಗ್ರ್ಯಾಂಟ್ ಕೊಟ್ಟಿತ್ತು. ಆಗಿನ ಕಾಲದ ದೊಡ್ಡ ಅಮೌಂಟ್, ಕೋಟಿಗಳ ಲೆಕ್ಕ. ಲ್ಯಾಂಗ್ಲಿ ಹತ್ರ ಬೆಸ್ಟ್ ಟೀಮ್ ಇತ್ತು, ಬೆಸ್ಟ್ ಮೆಟೀರಿಯಲ್ ಇದ್ವು, ಹಣದ ಹೊಳೆ ಇತ್ತು. ಇನ್ನೊಂದ್ ಕಡೆ ಪಾಪ ಈ ರೈಟ್ ಬ್ರದರ್ಸ್ ಕೈಯಲ್ಲಿ ಕಾಸಿಲ್ಲ. ಸೈಕಲ್ ಟೈರ್ ಪಂಚರ್ ಹಾಕಿ ಬಂದ ದುಡ್ಡಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಯಾರು ಇವರನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಆದ್ರೆ ಲ್ಯಾಂಗ್ಲಿ ಹತ್ರ ಇಲ್ಲದೆ ಇರೋದು ಇನ್ನೊಂದಿದೆಯಲ್ಲ, ಅದು ರೈಟ್ ಬ್ರದರ್ಸ್ ಹತ್ರ ಇತ್ತು. ಅದೇ ಆ ಲಾಜಿಕ್ ಮತ್ತು ಅಬ್ಸರ್ವೇಷನ್ ಕ್ವಾಲಿಟಿ. ಲ್ಯಾಂಗ್ಲಿ ಏನ್ ಅನ್ಕೊಂಡಿದ್ದ ಅಂದ್ರೆ, ಒಂದು ಪವರ್ಫುಲ್ ಇಂಜಿನ್ ಇಟ್ಟು ರೆಕ್ಕೆ ಕಟ್ಟಿದ್ರೆ ಸಾಕು, ರಾಕೆಟ್ ತರ ಹಾರಬಹುದು ಅಂತ. ಆದ್ರೆ ರೈಟ್ ಬ್ರದರ್ಸ್ ಯೋಚನೆ ಬೇರೆ ತರ ಇತ್ತು. ಹಾರೋದು ಮುಖ್ಯ ಅಲ್ಲ, ಹಾರಿದ ಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ಮುಖ್ಯ ಅಂತ. ಹಕ್ಕಿಗಳು ಕಲಿಸಿದ ಪಾಠ, ವಿಜ್ಞಾನದ ಹೊಸ ಆಟ. ವಿಲ್ಬರ್ ರೈಟ್ ದಿನಗಟ್ಟಲೆ ಆಕಾಶ ನೋಡ್ತಾ ಕೂತ್ಕೊಳ್ತಾ ಇದ್ದ. ಹದ್ದುಗಳು ಹಾರುವಾಗ ಅವು ಸುಮ್ಮನೆ ರೆಕ್ಕೆ ಬಡಿಯೋದಿಲ್ಲ. ಗಾಳಿಯಲ್ಲಿ ಟರ್ನ್ ತಗೋಬೇಕು ಅಂದ್ರೆ ತನ್ನ ರೆಕ್ಕೆಗಳ ತುದಿಯನ್ನ ಸ್ವಲ್ಪ ಬೆಂಡ್ ಮಾಡ್ತವೆ, ಅದಕ್ಕೆ ಆಂಗಲ್ ಚೇಂಜ್ ಮಾಡ್ತವೆ. ಇದನ್ನೇ ವಿಲ್ಬರ್ ವಿಂಗ್ ವಾರ್ಪಿಂಗ್ ಅಂತ ಕರೆದ್ರು. ಸೈಕಲ್ ಶಾಪ್ನಲ್ಲಿದ್ದ ಒಂದು ಟ್ಯೂಬ್ ಡಬ್ಬವನ್ನ ಆಟ ಆಡ್ತಾ ಬಗ್ಗಿಸುವಾಗ ಈ ಐಡಿಯಾ ಹೊಳಿತಂತೆ ಅವರಿಗೆ. ಸೊ ಇವತ್ತು ನಾವು ಪ್ಲೇನ್ನಲ್ಲಿ ನೋಡೋ ಎಲಿರಾನ್ ಟೆಕ್ನಾಲಜಿ, ಅದಕ್ಕೆ ಅಡಿಪಾಯ ಅಲ್ಲಿ ಹುಟ್ಟಿತ್ತು.
ಅಷ್ಟೇ ಅಲ್ಲ, ತಮ್ಮ ಸೈಕಲ್ ಶಾಪ್ ಮೇಲೇ ಒಂದು ಚಿಕ್ಕ ಪೆಟ್ಟಿಗೆ ಇಟ್ಟು ಅದರಲ್ಲಿ ಫ್ಯಾನ್ ಹಾಕಿ ಜಗತ್ತಿನ ಮೊದಲ ವಿಂಡ್ ಟನಲ್ ರೆಡಿ ಮಾಡಿದ್ರು. ಯೋಚನೆ ಮಾಡಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಹೊಳೆಯದ ಐಡಿಯಾ ಸೈಕಲ್ ರಿಪೇರಿ ಮಾಡ್ತಾ ಕೂತಾಗ ಇವರು ಯೋಚನೆ ಮಾಡಿದರು. ಅವರು ಅದರಲ್ಲಿ ಬೇರೆ ಬೇರೆ ಶೇಪ್ನ ರೆಕ್ಕೆಗಳನ್ನಿಟ್ಟು ಟೆಸ್ಟ್ ಮಾಡಿದ್ರು. ಗಣಿತದ ಲೆಕ್ಕಾಚಾರ ಹಾಕಿದ್ರು. ಸುಮ್ಮನೆ ಗಾಳಿಲಿ ಗುಂಡು ಹಾರಿಸಲಿಲ್ಲ, ಪಕ್ಕಾ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದ್ರು. ಸೈಕಲ್ ಓಡಿಸೋದು ನಿಮಗೆ ಗೊತ್ತಲ್ವ ಸ್ನೇಹಿತರೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಲೆಫ್ಟಿಗೆ ಹೋಗಬೇಕು ಅಂದರೆ ಬಾಡಿ ಬೆಂಡ್ ಮಾಡ್ತಿರಲ್ವ, ಪ್ಲೇನ್ ಕೂಡ ಅಷ್ಟೇ. ಅದೊಂದು ಹಾರುವ ಸೈಕಲ್, ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಕಲಿಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು. ಸಾವು ಕಣ್ಣೆದುರೇ ಇತ್ತು, ಆದರೂ ಛಲ ಬಿಡಲಿಲ್ಲ. ಟೆಸ್ಟ್ ಮಾಡೋಕೆ ಜಾಗ ಬೇಕಲ್ಲ, ಗಾಳಿ ಜೋರಾಗಿ ಬೀಸೋ, ಬಿದ್ದರೆ ಏಟಾಗದ ಹಾಗೆ ಮರಳಿರೋ ಜಾಗ ಹುಡುಕಿದ್ರು. ಬೀಳೋ ಲೆಕ್ಕಾಚಾರ ಇತ್ತು ಅವರಿಗೆ. ಅದಕ್ಕೆ ಅವರು ಆರಿಸ್ಕೊಂಡಿದ್ದು ಅಮೆರಿಕದ ನಾರ್ತ್ ಕ್ಯಾರೋಲಿನಾದ ಕಿಟಿ ಹಾಕ್ ಅನ್ನೋ ಬೀಚ್. 1900ರಿಂದ 1903ರವರೆಗೆ ಪ್ರತಿ ವರ್ಷ ಅಲ್ಲಿಗೆ ಹೋಗ್ತಾ ಇದ್ರು. ಟೆಂಟ್ ಹಾಕೊಂಡು ಚಳಿಯಲ್ಲಿ, ಗಾಳಿಯಲ್ಲಿ, ಸೊಳ್ಳೆಗಳ ಕಾಟದ ನಡುವೆ ಕೂಡ ಜೀವನ ನಡೆಸಿದ್ರು. 106 ಸಲ ಗ್ಲೈಡರ್ ಹಾರಿಸಿದ್ರು. ಬಿದ್ರು, ಮೂಳೆ ಮುರ್ಕೊಂಡ್ರು. ಒಂದು ಸಲ ಅಂತೂ ವಿಲ್ಬರ್ ಪ್ರಾಣಾಪಾಯದಿಂದ ಜಸ್ಟ್ ಬಚಾವಾಗಿದ್ರು. ಆ ಟೈಮ್ನಲ್ಲಿ ಜರ್ಮನಿಯ ಲಿಲಿಯನ್ಥಾಲ್ ಅನ್ನೋ ಫೇಮಸ್ ಪೈಲಟ್ ಗ್ಲೈಡರ್ನಿಂದ ಬಿದ್ದು ಸತ್ತು ಹೋಗಿದ್ದ. ಗ್ಲೈಡರ್ಗಳಲ್ಲಿ ಹಾರೋದಂದ್ರೂ ಕೂಡ ಜಗತ್ತು ಹೆದರ್ತಾ ಇತ್ತು ಅವತ್ತು, ಸಾವು ಅಂತ ನಂಬಿತ್ತು. ಅವ್ರ ತಂದೆ ಮಿಲ್ಟನ್ ರೈಟ್ಗೆ ಸಿಕ್ಕಾಪಟ್ಟೆ ಹೆದರಿಕೆ ಶುರುವಾಯಿತು. ಎಲ್ಲಿ ಇಬ್ಬರೂ ಮಕ್ಕಳು ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತಾರೇನೋ ಅಂತ. ಅದಕ್ಕೆ ಅವರು ಮಕ್ಕಳ ಹತ್ರ ಒಂದು ಪ್ರಾಮಿಸ್ ತಗೊಂಡಿದ್ರು. ಏನಂದರೆ, ನೀವಿಬ್ಬರು ಯಾವತ್ತೂ ಒಂದೇ ವಿಮಾನದಲ್ಲಿ ಒಟ್ಟಿಗೆ ಹಾರಬಾರ್ದು, ಒಬ್ಬರು ಹೋದರೆ ಒಬ್ಬರಾದರೂ ಉಳ್ಕೊಳ್ಳಿ ಅಂತ. ಅದಕ್ಕೆ ಇಡೀ ಜೀವನದಲ್ಲಿ ಅಣ್ಣ ತಮ್ಮ ಒಟ್ಟಿಗೆ ಹಾರಿದ್ದು ಒಂದೇ ಒಂದು ಸಲ. ಈ ರೀತಿ ಪ್ರಯತ್ನ ನಡೆಸ್ತಾನೆ ಹೋದರು. ಗ್ಲೈಡರ್ ರೆಡಿ ಆಯಿತು. ಈಗ ಬೇಕಲ್ಲ, ಎಂಜಿನ್ ಬೇಕಲ್ಲ. ಯಾವ ಆಟೋಮೊಬೈಲ್ ಕಂಪನಿನೂ ಇವರಿಗೆ ಹಗುರವಾದ ಎಂಜಿನ್ ಮಾಡಿಕೊಡ್ಲಿಲ್ಲ. ಇಷ್ಟು ಹಗುರವಾದ ಎಂಜಿನ್ ಮಾಡೋಕ್ಕಾಗಲ್ಲ ಅಂತ ಕಳಿಸ್ಬಿಟ್ಟಿದ್ರು ಇವ್ರನ್ನ. ಆಗ ರೈಟ್ ಬ್ರದರ್ಸ್ ಏನು ಮಾಡಿದ್ರು ಗೊತ್ತಾ? ತಮ್ಮ ಮೆಕ್ಯಾನಿಕ್ ಚಾರ್ಲಿ ಟೇಲರ್ ಸಹಾಯ ತಗೊಂಡು ತಾವೇ ಖುದ್ದು ಒಂದು ಅಲ್ಯೂಮಿನಿಯಂ ಇಂಜಿನ್ ತಯಾರು ಮಾಡಿದ್ರು. ಕೇವಲ 6 ವಾರದಲ್ಲಿ. ಅದು 12 ಹಾರ್ಸ್ ಪವರ್ನ ಎಂಜಿನ್. ಈಗಿನ ಬೈಕ್ ಎಂಜಿನ್ಗಿಂತನೂ ವೀಕ್. ಆದರೆ ಇತಿಹಾಸ ಸೃಷ್ಟಿಸೋಕೆ ಅದು ಸಾಕಾಗಿತ್ತು. ಡಿಸೆಂಬರ್ 17, 1903 ಆ ಸುದಿನ. ಆ ದಿನ ಬಂದೇ ಬಿಡ್ತು. ಡಿಸೆಂಬರ್ 17, 1903 ಬೆಳಗ್ಗೆ 10 ಗಂಟೆ. ವಿಪರೀತ ಚಳಿ, ಐಸ್ ಆಗುವಷ್ಟು ಕೋಲ್ಡ್ ಗಾಳಿ. ಅಲ್ಲಿ ಒಂದು ವಿಚಿತ್ರ ದೃಶ್ಯ ಇತ್ತು. ಆ ಮರಳಿನ ಮರುಭೂಮಿಯಲ್ಲಿ ಮೈಯೆಲ್ಲ ಜಿಡ್ಡಾಗೋ ಕೆಲಸ ಮಾಡ್ತಿದ್ರು ಕೂಡ ವಿಲ್ಬರ್ ಮತ್ತು ಆರ್ವಿಲ್ ಇಬ್ರು ವೈಟ್ ಶರ್ಟ್, ಕುತ್ತಿಗೆಗೆ ಟೈ ಹಾಕಿ ಟಿಪ್ ಟಾಪ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವತ್ತು ಅವರು ಮಾಡ್ತಿರೋ ಕೆಲಸ ಇತಿಹಾಸದ ಪುಟ ಸೇರುತ್ತೆ, ಫೋಟೋದಲ್ಲಿ ಚೆನ್ನಾಗಿ ಕಾಣಬೇಕು ಅಂತ. ಅಲ್ಲಿ ಅವ್ರ ಜೊತೆ ಇದ್ದಿದ್ದು ಕೇವಲ 5 ಜನ ಸ್ಥಳೀಯರು ಮಾತ್ರ. ಯಾಕಂದರೆ ಪೇಪರ್ನವರು ಯಾರೂ ಬಂದಿರಲಿಲ್ಲ. ಎಲ್ಲರೂ ಇದೊಂದು ಫ್ಲಾಪ್ ಶೋ ಅಂತ ಅಂದ್ಕೊಂಡಿದ್ರು. ಟಾಸ್ ಹಾಕಿದ್ರು. ಗೆದ್ದಿದ್ದು ಆರ್ವಿಲ್ ರೈಟ್. ಮೊದಲ ಪೈಲಟ್ ಆಗೋ ಚಾನ್ಸ್ ಆರ್ವಿಲ್ ರೈಟಿಗೆ ಸಿಕ್ತು ಅವತ್ತು. ವಿಲ್ಬರ್ ರೈಟ್ ಅಣ್ಣನಾಗಿ ಪಕ್ಕದಲ್ಲಿ ನಿಂತು ವಿಮಾನದ ರೆಕ್ಕೆ ಹಿಡಿದು ಬ್ಯಾಲೆನ್ಸ್ ಮಾಡಿದ್ರು. ಇಂಜಿನ್ ಸ್ಟಾರ್ಟ್ ಆಯಿತು. ಗ್ರರ್ ಅನ್ನೋ ಶಬ್ದ ಮರುಭೂಮಿಯಲ್ಲಿ ಪ್ರತಿಧ್ವನಿಸ್ತು. ಚೈನ್ ತಿರುಗ್ತು. ಪ್ರೊಪೆಲರ್ಸ್ ಗಾಳಿಯನ್ನು ಸಿಡಿದ್ವು. ವಿಮಾನ ಮರಳಿನ ಮೇಲೆ ಓಡೋಕೆ ಶುರು ಮಾಡ್ತು. ವಿಲ್ಬರ್ ಪಕ್ಕದಲ್ಲೇ ಓಡಿದ್ರು. ಸರಿಯಾಗಿ 10 ಗಂಟೆ 35 ನಿಮಿಷಕ್ಕೆ ಆ ಮ್ಯಾಜಿಕ್ ನಡೀತು. ವಿಮಾನದ ಚಕ್ರಗಳು ನೆಲ ಬಿಟ್ವು. ಮನುಷ್ಯ ಹಕ್ಕಿಯಾದ. ಭೂಮಿಯ ಆಕರ್ಷಣೆ, ಗುರುತ್ವಾಕರ್ಷಣೆಯನ್ನು ಮೀರಿ ಮನುಷ್ಯ ಮೇಲೆದ್ದು ಹಾರಿದ್ದ. ಎಷ್ಟು ಹೊತ್ತು ಗೊತ್ತಾ? ಕೇವಲ 12 ಸೆಕೆಂಡ್. ಹಾರಿದ ದೂರ ಎಷ್ಟು? 120 ಅಡಿ. ಒಂದು ಜಂಬೋ ಜೆಟ್ ರೆಕ್ಕೆಗಿಂತ ಕಮ್ಮಿ ದೂರ. ಆದರೆ ಆ 120 ಅಡಿಯ ಹಾರಾಟ ಮನುಕುಲದ ಅತಿ ದೊಡ್ಡ ಜಿಗಿತ ಆಗಿತ್ತು. ಆ ದಿನ ಒಟ್ಟು 4 ಸಲ ಹಾರಿಸಿದ್ರು ಬಿಡದೆ. ಕಡೆ ಸಲ ವಿಲ್ಬರ್ ಬರೋಬ್ಬರಿ 59 ಸೆಕೆಂಡ್ ಹಾರಿ ಅರ್ಧ ಕಿಲೋಮೀಟರ್ ದೂರವನ್ನು ಕ್ರಮಿಸಿಬಿಟ್ರು. ಆದರೆ ದುರಾದೃಷ್ಟ ನೋಡಿ, ಅವರು ಲ್ಯಾಂಡ್ ಆದಮೇಲೆ ಜೋರು ಗಾಳಿ ಬೀಸಿ ಆ ವಿಮಾನ ಉರುಳಿ ಬಿದ್ದು ಮುರಿದು ಹೋಯಿತು. ಅದು ಮತ್ತೆ ಯಾವತ್ತೂ ಹಾರಲಿಲ್ಲ. ಆದರೆ ಅಷ್ಟರಲ್ಲಾಗಲೇ ಕೆಲಸ ಮುಗಿದಿತ್ತು. ಇತಿಹಾಸ ನಿರ್ಮಾಣ ಮಾಡಿ ಆಗಿತ್ತು. ಸುಳ್ಳು ಎಂದ ಜಗತ್ತು, ತಲೆಬಾಗಿದ ಪ್ರಭುತ್ವ. ಈಗ ಅಸಲಿ ಟ್ವಿಸ್ಟ್. ರೈಟ್ ಬ್ರದರ್ಸ್ ಖುಷಿಯಾಗಿ ಟೆಲಿಗ್ರಾಮ್ ಕಳಿಸಿದ್ರು, ನಾವು ಹಾರಿಸಿದ್ವಿ ಅಂತ. ಆದರೆ ಜಗತ್ತು ರಿಯಾಕ್ಟ್ ಮಾಡಿದ್ದು ಬೇರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲ ಅಲ್ವಲ್ಲ. ನ್ಯೂಸ್ ಪೇಪರ್ಗಳು ಇದನ್ನು ವರದಿ ಮಾಡೋಕೆ ನಿರಾಕರಿಸಿದ್ರು. ಇದು ಸುಳ್ಳು. ಇಬ್ರು ಸೈಕಲ್ ರಿಪೇರಿ ಮಾಡೋರು ಹೆಂಗೆ ವಿಮಾನ ಮಾಡಿ ಹಾರ್ತಾರೆ ಅಂತ. ಅಮೆರಿಕದ ಸೈಂಟಿಫಿಕ್ ಅಮೆರಿಕನ್ ಮ್ಯಾಗಝಿನ್ ಕೂಡ ಇವ್ರನ್ನ ಸುಳ್ಳುಗಾರರು, ಲೈಯಿಂಗ್ ಬ್ರದರ್ಸ್ ಅಂತ ಕರೆದ್ರು. ಸರ್ಕಾರ ಕೂಡ ಇವ್ರ ಕಡೆ ತಿರುಗಿ ನೋಡ್ಲಿಲ್ಲ. 4-5 ವರ್ಷ ಇವರು ಅಜ್ಞಾತರಾಗೇನೇ ಇದ್ರು. ಅಷ್ಟು ಸಾಧನೆ ಮಾಡಿದ್ಮೇಲೂ ಕೂಡ ಯಾರಿಗೂ ತಮ್ಮ ವಿಮಾನ ತೋರಿಸ್ಲಿಲ್ಲ. ಯಾಕಂದ್ರೆ ಐಡಿಯಾ ಕದಿಬಹುದು ಅನ್ನೋ ಭಯ ಇವರಿಗೆ. ಕಡೆಗೆ 1908ರಲ್ಲಿ ವಿಲ್ಬರ್ ರೈಟ್ ಫ್ರಾನ್ಸ್ಗೆ ಹೋದ್ರು. ಅಲ್ಲಿ ಪ್ಯಾರಿಸ್ ಹತ್ತಿರ ಒಂದು ಮೈದಾನದಲ್ಲಿ 1000 ಜನರ ಮುಂದೆ ವಿಮಾನ ಹಾರಿಸಿ ತೋರಿಸಿದ್ರು. ಆಗ ರಿಯಾಕ್ಷನ್ ನೋಡಬೇಕಾಗಿತ್ತು ಜನರದ್ದು. ಈತ ಆಕಾಶದಲ್ಲಿ ಬಳುಕ್ತಾ ತಿರುಗ್ತಾ ಹಕ್ಕಿಯಂತೆ ಹಾರದನ್ನ ನೋಡಿ ಜನ ಕಣ್ಣೀರು ಹಾಕಿದ್ರು, ಟೋಪಿ ಎಸೆದು ಸಂಭ್ರಮಿಸಿದ್ರು. ಅವತ್ತು ಜಗತ್ತಿಗೆ ಅನ್ನಿಸ್ತು, ಇವರು ಮನುಷ್ಯರಲ್ಲ, ಇವರು ಗ್ರೇಟ್ ಮನುಷ್ಯರು ಅಂತ. ಅಲ್ಲಿವರೆಗೂ ಟೀಕೆ ಮಾಡಿದ ಪೇಪರ್ಗಳು ರೈಟ್ ಬ್ರದರ್ಸ್ ಆರ್ ದ ಕಿಂಗ್ಸ್
ಆಫ್ ಸ್ಕೈ ಅಂತ ಹೆಡ್ಲೈನ್ ಕೊಟ್ರು. ರಾಜರು ಶ್ರೀಮಂತರು ಇವ್ರನ್ನ ನೋಡೋಕೆ ಕ್ಯೂ ನಿಂತರು. ಗೆದ್ದರೂ ನೆಮ್ಮದಿ ಇರಲಿಲ್ಲ. ಸಾಧಕನ ಅಂತ್ಯ. ಗೆದ್ದ ಮೇಲೆ ಇವರಿಗೆ ನೆಮ್ಮದಿ ಸಿಗಲಿಲ್ಲ. ಪೇಟೆಂಟ್ ವಾರ್ ಶುರುವಾಯಿತು. ನಮ್ಮ ಐಡಿಯಾ ಖಚಿತ, ನಮಗೆ ರಾಯಲ್ಟಿ ಬೇಕು ಅಂತ ಕರ್ಟಿಸ್ ಅನ್ನೋ ವ್ಯಕ್ತಿ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರಿದ್ರು. ರಿಸರ್ಚ್ ಬಿಟ್ಟು ದಿನ ವಕೀಲರ ಹತ್ರ ಅಲಿಯೋದ್ರಲ್ಲಿ ವಿಲ್ಬರ್ ಸುಸ್ತಾದ್ರು. ಇದೇ ಟೆನ್ಷನ್ನಲ್ಲಿ 1912ರಲ್ಲಿ ವಿಲ್ಬರ್ ಬೋಸ್ಟನ್ ಪ್ರವಾಸದಲ್ಲಿದ್ದಾಗ ಶೆಲ್ ಫಿಶ್ ತಿಂದು ಟೈಫಾಯ್ಡ್ ಜ್ವರ ಬಂತು. ಅದರಿಂದ ಚೇತರಿಸ್ಕೊಳ್ಳಿಕ್ಕಾಗದೆ ತಮ್ಮ 45ನೇ ವಯಸ್ಸಲ್ಲಿ ವಿಲ್ಬರ್ ಪ್ರಾಣ ಬಿಟ್ಟರು. ಅವರ ತಂದೆ ಮಿಲ್ಟನ್ ರೈಟ್ ಅವತ್ತು ಡೈರಿಯಲ್ಲಿ ಕಡಿಮೆ ಅವಧಿಯ ಬದುಕು, ಆದರೆ ಜಗತ್ತನ್ನೇ ಬದಲಿಸಿದ ಬದುಕು, ಸಾಧನೆ ಅಂತ ಕಣ್ಣೀರು ಹಾಕ್ತಾ ಬರೆದಿದ್ರು. ತಮ್ಮ ಸಹೋದರ ಆರ್ವಿಲ್ ರೈಟ್ ಕೂಡ ಕಂಪನಿ ಮಾರಿ ಒಂಟಿಯಾದರು. ಅವರು ಸಾಯೋವರೆಗೂ ಮದುವೆ ಆಗಿರಲಿಲ್ಲ. ನನಗೆ ಹೆಂಡತಿ ಮತ್ತು ವಿಮಾನ ಇಬ್ಬರಿಗೂ ಟೈಮ್ ಕೊಡೋಕೆ ಟೈಮ್ ಇಲ್ಲ ಅನ್ನೋದು ಅವರ ಮಾತಾಗಿತ್ತು. 100 ವರ್ಷಗಳ ನಂತರ ಸ್ನೇಹಿತರೆ, ನಾವಿವತ್ತು 2026ರಲ್ಲಿದ್ದೀವಿ. ರೈಟ್ ಬ್ರದರ್ಸ್ ಹಾರಿದ ಆ ಘಟನೆ ನಡೆದು 120 ವರ್ಷ ದಾಟಿದೆ. ಅವತ್ತು ಅವರು 120 ಅಡಿ ಹಾರದೆ ಹೋಗಿದ್ರೆ ನಾವು ಮಂಗಳ ಗ್ರಹಕ್ಕೆ ಹೋಗೋ ಕನಸನ್ನು ಕಾಣ್ತಾ ಇರಲಿಲ್ಲ. ಅಮೆರಿಕದಿಂದ ಭಾರತಕ್ಕೆ 15 ಗಂಟೆಯಲ್ಲಿ ಬರೋಕೆ ಆಗ್ತಾ ಇರಲಿಲ್ಲ. ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ನುಗ್ಗೋ ಯುದ್ಧ ವಿಮಾನಗಳನ್ನು ಕಂಡುಹಿಡಿತಾ ಇರಲಿಲ್ಲ. ವ್ಯಾಪಾರ, ಯುದ್ಧ, ಪ್ರಯಾಣ ಎಲ್ಲವೂ ಚೇಂಜ್ ಆಯಿತು ಅವರಿಂದಾಗಿ. ಇದಕ್ಕೆಲ್ಲ ಕಾರಣ ಈ ಯಶಸ್ಸಿನ ಹಿಂದಿರೋದು ಆ ಇಬ್ಬರು ಅಣ್ಣ ತಮ್ಮಂದಿರು, ಅವರ ಒಗ್ಗಟ್ಟು, ಅವ್ರ ತಂದೆ ಕೊಟ್ಟ ಪ್ರೋತ್ಸಾಹ ಮತ್ತು ಅಸಾಧ್ಯ ಅನ್ನೋದನ್ನು ಒಪ್ಪಿಕೊಳ್ಳಲ್ಲ ನಾವು ಅನ್ನೋ ಛಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. 1969ರಲ್ಲಿ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟ ದಿನ ಇತ್ತಲ್ಲ. ನೀಲ್ ಆರ್ಮ್ಸ್ಟ್ರಾಂಗ್ ಕೂಡ ರೈಟ್ ಬ್ರದರ್ಸ್ ಊರ್ನವರೇ, ಅಮೆರಿಕದ ಓಹಾಯೋ ಸ್ಟೇಟ್ನವರು. ಅವರು ಚಂದ್ರನ ಮೇಲೆ ಹೋಗುವಾಗ ರೈಟ್ ಬ್ರದರ್ಸ್ ಹಾರಿಸಿದ್ರಲ್ಲ ಆ ಮೊದಲ ವಿಮಾನ ರೈಟ್ ಫ್ಲೈಯರ್, ಅದರ ರೆಕ್ಕೆಯ ಒಂದು ಸಣ್ಣ ಬಟ್ಟೆಯ ತುಂಡನ್ನು ತಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗಿದ್ರು ಸ್ಫೂರ್ತಿಗಾಗಿ. ಯೋಚನೆ ಮಾಡಿ, 1903ರಲ್ಲಿ 120 ಅಡಿ ಹಾರಿದ ಆ ಬಟ್ಟೆಯ ತುಂಡು 60 ವರ್ಷ ಕಳೆಯೋದ್ರಲ್ಲಿ ಚಂದ್ರನ ಅಂಗಳವನ್ನು ಮುಟ್ಟಿತ್ತು. ದ್ಯಾಟ್ ಈಸ್ ದ ಪವರ್ ಆಫ್ ರೈಟ್ ಬ್ರದರ್ಸ್. ವಿಲ್ಬರ್ ರೈಟ್ ಒಮ್ಮೆ ಹೇಳ್ತಾರೆ, ಒಂದು ವೇಳೆ ಹಕ್ಕಿಗಳು ಮಾತಾಡೋ ಹಾಗಿದ್ರೆ ಅವು ನಮಗೆ ಹೇಳ್ತಾ ಇದ್ವು, ನಾವು ಹಾರೋಕೆ ಸಾಧ್ಯ ಆಗಿರೋದು ನಮಗೆ ಧೈರ್ಯ ಇರೋದ್ರಿಂದ, ರೆಕ್ಕೆ ಇರೋದ್ರಿಂದ ಅಲ್ಲ ಅಂತ. ಸೊ ಸ್ನೇಹಿತರೆ, ನಿಮ್ಮ ಹತ್ರ ರಿಸೋರ್ಸ್ ಇಲ್ಲ, ದುಡ್ಡಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಕೊರಗ್ತಾ ಇದ್ರೆ ರೈಟ್ ಬ್ರದರ್ಸ್ ನೆನಪಿಸ್ಕೊಳ್ಳಿ. ಸೈಕಲ್ ಚಕ್ರ ಫಿಕ್ಸ್ ಮಾಡ್ತಾ ಇದ್ದ ಕೈಗಳು ಜಗತ್ತಿಗೆ ರೆಕ್ಕೆ ಫಿಕ್ಸ್ ಮಾಡಿದ್ವಲ್ಲ. ನಿಮ್ಮ ಐಡಿಯಾ ಮೇಲೂ ಅಷ್ಟೇ ನಂಬಿಕೆ ಇಡಿ. ಯಾರಿಗೊತ್ತು, ಮುಂದಿನ ರೈಟ್ ಬ್ರದರ್ಸ್ ನೀವು ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಾದರೂ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು. ಹಾಗೆ ವಿಡಿಯೋನ ಮಿಸ್ ಇಲ್ಲದೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೋಡಲಿ, ಎಲ್ಲರೂ ಕೂಡ ನೋಡಲಿ, ಸ್ಫೂರ್ತಿ ಪಡೀಲಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮನವಿ. ಹಾಗೆ ಇದೇ ರೀತಿ ಬೇರೆ ಯಾವ ಲೀಡರ್ ಅಥವಾ ವಿಜ್ಞಾನಿಯ ಸಾಧಕರ ಸ್ಟೋರಿ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಲೀಡರ್ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಸ್ತ್ ಮಗ ಚಾನಲ್. ನಮಸ್ತೆ ಸ್ನೇಹಿತರೆ.